ಜನರ ಕಡೆ ತಿರುಗಿಯೂ ನೋಡಿಲ್ಲ. ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತ್ರ ಜನರ ಸಂಕಷ್ಟ ನೀಗಿಸೋಕೆ ಭಿಕ್ಷೆ ಎತ್ತುತ್ತಾರಂತೆ. ಸಂತ್ರಸ್ತರ ಕಷ್ಟವನ್ನ ರಾಜ್ಯ ಸರ್ಕಾರ ಕೇಳ್ತಾ ಇಲ್ಲ. ನೆರವು ಪರಿಹಾರ ಘೋಷಿಸಬೇಕಾದ ಕೇಂದ್ರ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ. ಈಗ ಪ್ರಧಾನಿ ನರೇಂದ್ರ ಮೋದಿ ಸೆಪ್ಟೆಂಬರ್ 7ಕ್ಕೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಆಗ ಪ್ರಧಾನಿ ಬಳಿ ಹೆಚ್ಚಿನ ನೆರವು ಕೇಳ್ತೀವಿ ಅಂತ ಯಡಿಯೂರಪ್ಪ ಹೇಳಿದ್ರೆ, ಯಡಿಯೂರಪ್ಪ ಸಂತ್ರಸ್ತರ ಕಷ್ಟಕ್ಕೆ ಉತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ ಅಂತ ಹೊಗಳಿ ಅಟ್ಟಕ್ಕೇರಿಸಿದ್ರು ಸಂತ್ರಸ್ತರ ಕಷ್ಟ ಕೇಳದ ಮಾಜಿ ಸಚಿವ ಜಿಟಿ ದೇವೇಗೌಡ. ಬಹುಶಃ ಇನ್ನೊಂದು 3-4 ದಿವಸದಲ್ಲಿ ಕೇಂದ್ರದಿಂದ ಒಳ್ಳೆ ನೆರವು ಸಿಗುತ್ತೆ ಅಂತ ತಿಳ್ಕೊಂಡಿದ್ದೇನೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗಿದೆ 115-20 ವರ್ಷದ ನಂತರ. ಅದಕ್ಕೆ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಸಹಕಾರ ಬೇಕು. ನಮ್ಮ ಪ್ರಧಾನಿಯವರು ಸಹ 8ನೇ-7ನೇ ತಾರೀಕು ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಆ ಸಮಯದಲ್ಲಿ ರಾಜಭವನದಲ್ಲಿ ಅವ್ರಿಗೆ ಇನ್ನೂ ಇಲ್ಲಿಯ ಸ್ಥಿತಿಗತಿಗಳನ್ನು ಮನವರಿಕೆ ಮಾಡೋ ಪ್ರಯತ್ನ ಮಾಡ್ತೇವೆ. ಅಲ್ಲಿ ಕಷ್ಟದಲ್ಲಿ ಸಿಕ್ಕಿರ್ತಕ್ಕಂಥ ಬಡವರಿಗೆ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೂಡಲೇ ಸ್ಪಂದಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ಪಂದಿಸಲಿ, ಕೇಂದ್ರ ಸರ್ಕಾರ ಕೂಡಲೇ ಹಣ ಬಿಡುಗಡೆ ಮಾಡಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಿಂದ ನಾನು ಕೇಂದ್ರ ಸರ್ಕಾರವನ್ನು ಆಗ್ರಹಪಡಿಸ್ತೇನೆ. ಕಾಂಗ್ರೆಸ್ನವರದ್ದು ಪ್ರತಿಭಟನೆ ರಾಜಕೀಯ, ಜೆಡಿಎಸ್ನವರದ್ದು ಹೊಂದಾಣಿಕೆ ರಾಜಕೀಯ, ಬಿಜೆಪಿಯವರದ್ದು ಕುರ್ಚಿ ರಾಜಕೀಯ. ಈ ರಾಜಕಾರಣಿಗಳ ರಾಜಕೀಯದ ಮಧ್ಯೆ ಸಂತ್ರಸ್ತರು ಹೈರಾಣಾಗ್ತಾ ಇದ್ದಾರೆ ಹೊರತು ಅವರ ಕಷ್ಟ ಬಗೆಹರಿತಾ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಆ ಜಾಗಗಳಿಗೆಲ್ಲ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡ್ಬೇಕಾದ್ರೆ ನನಗನ್ಸಿದ್ದು ವೈಯಕ್ತಿಕ